ಒಂದು ಫುಲ್ ಖುಷಿ ವಿಷಯ ಹೇಳ್ಬೇಕು. ಏನ್ ಹೇಳು? ನೀ ಲಾಸ್ಟ್ ವೀಕ್ ಹೇಳಿದ್ದೆಲ್ಲ ಬಿಗ್ ಬಾಸ್ಗೆ ನೀನು ಟ್ರೈ ಮಾಡಂತ ಹೇಳಿ. ನಾ ಸೆಲೆಕ್ಟ್ ಆಗೇನೆ. ಸೆಲೆಕ್ಟ್ ಆಗಿದ್ದೀರಿ, ಬರ್ರಿ ಬೆಂಗಳೂರಿಗೆ ಅಂತ ಹೇಳಿದಾರು. ಹೋಗ್ಬೇಕು. ಮತ್ತೆ ಬಿಗ್ ಬಾಸ್ ಒಳಗೆ ಹೋಗ್ಬೇಕಾದ್ರೆ ನೀವ ಬರ್ಬೇಕು ನನ್ ಕಳ್ಸಕ್ಕ. ಇನ್ನೊಂದು ವಿಷಯ ಹೇಳ್ಬೇಕ, ನಾನು ಯೂಟ್ಯೂಬ್ ವಿಡಿಯೋಗ ಪ್ರ್ಯಾಂಕ್ ಕಾಲ್ ಮಾಡಿದ್ನಿ. ಡಿಫ್ರೆಂಟ್ ಆಗಿ ಒಂದ್ ಏನಾದ್ರು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ನಾನು ರಾತ್ರಿ ಟೈಮ್ ವ್ಲಾಗ್ನ ಶುರು ಮಾಡೇನಿ. ಇಷ್ಟು ಲೇಟಾಗಿ ನಾನು ವ್ಲಾಗ್ ಇದೇ ಫಸ್ಟ್ ಶುರು ಮಾಡೇನಿ ಅಂತ ಹೇಳ್ಬೋದು. ಯಾವಾಗಲೂ ಮಾರ್ನಿಂಗ್ ಬೆಳಗ್ಗೆ ಶುರು ಮಾಡಿಬಿಡ್ತಿದ್ನಿ, ಇಲ್ಲ ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಸಂಜೆ ಆ ಥರ ಶುರು ಮಾಡಿರ್ತಿದ್ನಿ. ಇವತ್ತು ಫುಲ್ 10 ಗಂಟೆಗೆ ಶುರು ಮಾಡೇನಿ ನೋಡ್ರಿ, ನೈಟ್ ಟೈಮು. ಎಲ್ಲರೂ ಮಲ್ಕೊಳ್ಳೋ ಟೈಮಲ್ಲಿ ನಮ್ಮ ವ್ಲಾಗ್ ಶುರು ಆಗೈತಿ. ಅದಕ್ಕೆ ಮೇನ್ ರೀಸನ್ನು ನಮ್ಮ ಚಿಟ್ಟು ಭಾಳ ದಿವಸದಿಂದ ಅಂದ್ಕೊಳತ್ತಿದ್ನಿ ಪ್ರ್ಯಾಂಕ್ ಮಾಡೋನು ಅಂಥೇಳಿ. ನಾನು ನನ್ನ ಯೂಟ್ಯೂಬ್ ಜರ್ನಿ ಶುರು ಆಗೈತಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವತ್ತೂ ಪ್ರ್ಯಾಂಕ್ ಮಾಡಿಲ್ಲ. ಈಗೀಗ ಯಾಕೋ ಮಾಡಬೇಕು ಅನ್ಸತ್ತಿತ್ತು. ರೀಸೆಂಟಾಗಿ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಆಂಟಿ ನನಗೆ ಕಾಲ್ ಮಾಡಿ ಹಂಗೆ ಮಾತಾಡತ್ತಿದ್ರು, ನೀನು ಬಿಗ್ ಬಾಸ್ ಹೋಗ್ಬೋದಲ್ಲ, ನೀನು ಟ್ರೈ ಮಾಡು ಅನ್ನೋ ಥರ ಹೇಳತ್ತಿದ್ರು. ಆದರೆ ಅಷ್ಟೊಂದು ನನಗೆ ಧೈರ್ಯ ಇಲ್ಲ ಬಿಗ್ ಬಾಸ್ ಹೋಗುವಷ್ಟು. ಹಾಗೆ ಡಿಸ್ಕಸ್ ಮಾಡಿದ್ವಿ, ಹೋದ್ರೆ ಹಂಗೆ ಹಿಂಗೆ ಅಂಥೇಳಿ. ಹೋಗು, ಯಾಕೆ ನೀನು ಟ್ರೈ ಮಾಡಬಾರ್ದು ಅಂತವ್ರು ಹೇಳ್ತಿರ್ತಾರೆ ಅವಾಗ ಫೋನ್ ಮಾಡಿದಾಗ. ಮತ್ತು ಭಾಳ ಖುಷಿನೂ ಪಡ್ತಾರೆ. ನಾನು ಅಕಸ್ಮಾತ್ ಹೋಗ್ತೇನೆ ಅಂತ ಹೇಳಿದ್ರೆ ಸಾಕು, ಫಸ್ಟ್ ಜಾಸ್ತಿ ಖುಷಿ ಪಡೋದು ಅವ್ರ. ರೀಸೆಂಟಾಗಿ ಇದೇ ವಿಷಯದ ಬಗ್ಗೆ ಮಾತಾಡಿದ್ವಿ. ಹಾಗಾಗಿ ಈಗ ನಾನು ಸೆಲೆಕ್ಟ್ ಆಗೇನಿ ಅಂತ ಹೇಳಿಬಿಟ್ರೆ ಅವ್ರ ರಿಯಾಕ್ಷನ್ ಹೆಂಗೆ ಇರ್ತೈತಿ ಅಂಥೇಳಿ ಒಂದು ಪ್ರ್ಯಾಂಕ್ ಮಾಡೋನು ಅಂತ ಅಂದ್ಕೊಂಡೇನಿ. ಆದರೆ ಯಾಕೋ ನನಗೆ ಈಗ ಮಾಡೋಷ್ಟು ಇದಿರಲಿಲ್ಲ, ಮೂಡ್ ಇರಲಿಲ್ಲ. ಯಾಕಂದ್ರೆ ಸ್ವಲ್ಪ ನಾಳೆ ಮಾಡಿದ್ರೆ ಆಯಿತು ಅಂದ್ಕೊಂಡಿದ್ನಿ ಪ್ರ್ಯಾಂಕ್ ವಿಡಿಯೋ. ಆದರೆ ಚಿಂಟು ಇವತ್ತೇ ಮಾಡೋಣ ಅಂತಾನು. ಸೊ ಅವನಿಗೋಸ್ಕರ ನೋಡ್ರಿ ಇವತ್ತೇ ಮಾಡತ್ತೇನೆ. ನಾಳೆ ಆದರೆ ಅವನು ಸ್ಕೂಲ್ಗೆ ಹೋಗಿಬಿಡ್ತಾನೋ, ಮತ್ತೆ ಸಂಜೆ ಅವ್ನು ಬರೋವರೆಗೂ ಕಾಯಬೇಕಾಗ್ತೈತಿ. ಹಾಗಾಗಿ ಅವನು ಆಸೆ ಪಡತ್ತಾನು, ಮತ್ತು ನಾನು ಹಾಗೆ ನಾಳೆ ಅಂದ್ಕೊಂಡು ಹಾಗೆ ಕಂಟಿನ್ಯೂಸ್ ಆಗಿ ಮುಂದೋಡ್ತಾನೆ ಅದೇನೆ. ಬರ್ರಿ ಈಗ ಪ್ರ್ಯಾಂಕ್ ಕಾಲ್ ಮಾಡೋನು, ಅವ್ರ ರಿಯಾಕ್ಷನ್ ಹೆಂಗೆ ಇರ್ತೈತಿ ನಾನು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗೇನಿ ಅಂದಾಗಂತ ನೋಡೋನು. ಹಂಗೆ ಫ್ರೆಂಡ್ಸ್, ಈಗ ಪ್ರ್ಯಾಂಕ್ ಮಾಡೋನು. ನಮ್ಮ ಚಿಂಟು ತುದಿಗಾಲೊಳಗೆ ನಿಂತಾನು, ಕ್ಯೂರಿಯಾಸಿಟಿಯಿಂದ ಕಾಯಕತ್ತಾನ ಹಂಗೆ ಏನಾಗ್ತೈತಿ ಏನಂತೇಳಿ. ಜೊತೆಗೆ ನಾನು ಸ್ವಲ್ಪ ನರ್ವಸ್ ಆಗಿದ್ದೇನೆ, ಏನಾಗ್ತೈತೆ ಅಂತ ನೋಡೋನು. ಬರ್ರಿ, ಪ್ರ್ಯಾಂಕ್ ಮಾಡೋಕ್ಕಿಂತ ನರ್ವಸ್ ಆಗಿಬಿಟ್ಟೇನಿ. ಕಾಲ್ ಮಾಡ್ತೇನೆ, ಏನಂತಾರಂತ ನೋಡೋನು. ಖುಷಿ ಪಡ್ತಾರೋ ಮೊದಲೇ ಮಾತು ಫಸ್ಟ್, ಯಾಕಂದ್ರೆ ಹೇಳ್ತಾನೆ ಇದ್ರು ನನಗೆ ಎಷ್ಟು ಪ್ರತಿ ಸೀಸನ್ ಬಂದಾಗೂ ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತಿದ್ರು. ನೋಡು ಅಂತೇಳಿರಿ ಏನಂತಾರಂತೇಳಿ. ಹಲೋ ಆಂಟಿ, ಏನ್ ಮಾಡತ್ತೀರಿ? ಅದ ಅನ್ಕೊಂಡಿ ನೀವು ಮಲ್ಕೊಳತ್ತಿರ್ಬೋದು ಅಂತ ಹೇಳಿ. ನಾವು ಮಲ್ಕೋಬೇಕು. ಒಂದು ಫುಲ್ ಖುಷಿ ವಿಷಯ ಹೇಳ್ಬೇಕು. ಏನ್ ಹೇಳು? ನೀ ಲಾಸ್ಟ್ ವೀಕ್ ಹೇಳಿದ್ದೆಲ್ಲ ಬಿಗ್ ಬಾಸ್ಗೆ ನೀನು ಟ್ರೈ ಮಾಡಂತ ಹೇಳಿ. ನಾ ಸೆಲೆಕ್ಟ್ ಆಗೇನೆ. ಥ್ಯಾಂಕ್ಸ್. ಕರೆನ ಕಾಲ್ ಮಾಡಿದ್ರ ಅವರು ಒಂದು 3 minutes ಒಂದು ವಿಡಿಯೋ ಕಳಿಸಂದಿದ್ರಲ್ಲ, ಕಳಿಸ್ಕೊಟ್ಟಿದ್ನಿ. ಹಂಗಾಗಿ ಸೆಲೆಕ್ಟ್ ಆಗಿರಿ ಅಂತ ಹೇಳಿ ಕಾಲ್ ಮಾಡಿದ್ರು. ಕಳಿಸ್ತೇನೆ. ಆಮೇಲೆ ಅದ ನಿಮ್ಮ ಬಗ್ಗೆ ಹೇಳಿ ಮಾತಾಡಿ ಕಳಿಸ್ಕೊಟ್ಟಿದ್ನಿ. ಸೆಲೆಕ್ಟ್ ಆಗಿ ಅಂತ ಹೇಳಿದ್ರು. ಒಂಥರ ನನಗೆ ಶಾಕ್ ಆಯ್ತು ನಿಜವಾಗ್ಲು. ಅದಕ್ಕೆ ಗ್ಯಾರಂಟಿ
ಹಾ ಕಾಕ ಅಂದ್ ಹೇಳ್ತೇನೆ ಕಾಕ ಅಂದ ಗ್ಯಾರಂಟಿ ಇದೆಲ್ಲ ನಮ್ ಕಾಕ ಆಂಟಿಯಿಂದನ ಆಗಿದ್ದು ಅವರಿಂದನ ನಾನು ಪ್ರಯತ್ನ ಪಟ್ಟೇನೆ ಅಂತ ಹೇಳ್ತೇನೆ. ಹಾ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಇದೆಲ್ಲ ಇದಕ್ಕೆಲ್ಲ ಸ್ಫೂರ್ತಿ ನಮ್ ಕಾಕ ಅಂತ ಹೇಳ್ತೇನೆ. ಹಾ ಅವ್ರಿಗೂ ಹೇಳ್ತೀನಿ ಏನಂತ ಕೇಳ್ಬೇಕು ರಿಯಾಕ್ಷನ್ ಬೆಳಿಗ್ಗೆ. ಥ್ಯಾಂಕ್ಸ್ ಥ್ಯಾಂಕ್ಸ್. ಒಂಥರ ನನ್ಗೆ ಫಸ್ಟ್ ನೀವೇ ಹೇಳಿದ್ದೆಲ್ಲ ಮೊನ್ನೆ ಅದಕ್ಕೆ ಅದಕ್ಕೆ ಫಸ್ಟ್ ನಿನ್ಗ ಹೇಳಿದ್ದ ನೀನ ಯಾವಾಗ್ಲೂ ನನಗೆ ಹೇಳ್ತಿದ್ದೆಲ್ಲ ಟ್ರೈ ಮಾಡ್ ಅಂತ ಹೇಳಿ. ನೋಡೋಣ ಏನಾಗ್ತೈತೋ ಅಲ್ಲಿ ಹೋದ್ಮೇಲೆ ಒಟ್ನಲ್ಲಿ ಹೋಗ್ಬೇಕಷ್ಟ. ಹಾ ಫೈನಲ್. ಹಾ ಹೇಳಂಟಿ ಸೆಲೆಕ್ಟ್ ಆಗಿದ್ದೀರಿ ಬರ್ರಿ ಬೆಂಗಳೂರಿಗೆ ಅಂತ ಹೇಳಿದಾರು ಹೋಗ್ಬೇಕು. ಈಗ ಒಂದ್ ಅರ್ಧ ತಾಸ ಹಿಂದ ಅಫಿಷಿಯಲ್ ಹಾ ಗೊತ್ತಾಯ್ತು ಅಫಿಷಿಯಲ್ ಅಂತ ಹೇಳಿ. ನಾಳೆ ಸಂಡೇ ಆತರ ಹಂಗ ಬಂದು ಒಂದ್ ರೌಂಡ್ ಆಡಿಷನ್ ತಗೋತೇವ್ ಬಂದ್ ಹೋಗಂದರು. ಮತ್ತೆ ಯಾರಿಗೂ ಹೇಳ್ಬೇಡ ಅಂದಾರ, ನೀವ್ ಯಾರಿಗೂ ಹೇಳ್ಬಾರ್ದ, ಸೀಕ್ರೆಟ್ ಆಗಿ ಇಡ್ಬೇಕು ಇದನ್ನ. ಹಾ ಈ ಕಡೆ ಯಾರಿಗೂ ಹೇಳಂಗಿಲ್ಲ, ಊರ್ ಕಡೆ. ಹಾ ಹಾ ಕಳಿಸ್ತೇನೆ ಗ್ಯಾರಂಟಿ. ನೀವ್ ಇಷ್ಟ ಸೀಕ್ರೆಟ್ ಒಳಗೆ ಇಟ್ಕೊರಿ, ಮತ್ತ ಗೊತ್ತಾಗ್ಬಿಟ್ರ ಅದ್ ರೂಲ್ಸ್ ಬ್ರೇಕ್ ಮಾಡ್ದಂಗ ಆಗ್ತದೆ. ಹಾ ಮತ್ತ ಬಿಗ್ ಬಾಸ್ ಒಳಗ್ ಹೋಗ್ಬೇಕಾದ್ರೆ ನೀವ ಬರ್ಬೇಕು ನನ್ ಕಳ್ಸಕ್ಕ. ಹಾ ಎಲ್ಲಾರು ಬರ್ಬೇಕು, ಫುಲ್ ಫ್ಯಾಮಿಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ನೀವ ಅಂತ ಹೇಳಿ. ಮೊದಲು ನಾನು ಫಸ್ಟ್ ಆಂಟಿನ ತೋರಿಸ್ಬೇಕು, ಯಾಕಂದ್ರೆ ನನ್ಗೆ ಆಂಟಿನ ಫಸ್ಟ್ ಒಂದ್ ವಾರದ ಹಿಂದ ನೀ ಹೋಗ್ಬೇಕಂತ ನಂಗೆ ಹೇಳಿದ್ದು. ಅವಾಗ ಒಂದ್ ಸ್ವಲ್ಪ ತಲೆಯಾಗ ಬಂತು ನಂಗೆ. ಹಂಗಾಗಿ ನನ್ನ ಸ್ಫೂರ್ತಿ ನೀನೇ ಅಂತ ತೋರಿಸ್ಬೇಕು ನಾನು, ಆಂಟಿನೇ ಅಂತ ಹೇಳಿ. ಏನಂಟಿ ನಿಜವಾಗ್ಲೂ ಖುಷಿ ಅಲ್ಲ ಒಂಥರ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೋಡ್ರಿ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ರು ಅಂತ ಹೇಳಿ. ಹಾ ಸಂಡೇ ಹೋಗ್ಬೇಕ ಬೆಂಗಳೂರಿಗೆ. ಹಾ ಬಾ ಅಂದಾರ. ಎಲ್ಲ ಕೊಡ್ತಾರ ಅವ್ರು. ಮತ್ತೆ ನಾಳೆ ಬೆಳಿಗ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ ಅಂದಾರ. ಇವಾಗ ಹಾ ಎಲ್ಲ ಹೆಲ್ಪ್ ಎಲ್ಲ ಅವ್ರು ಸಜೆಷನ್ ಕೊಡ್ತಾರೆ ಹೆಂಗೆ ಏನಂತ ಹೇಳಿ. ಮತ್ತ ಈ ಮೇನ್ ಇವ್ರನ್ನೂ ಒಪ್ಪಿಸ್ಬೇಕಲ್ಲ ನಾಳೆ ಬೆಳಿಗ್ಗೆ. ಶಾಕಿಂಗ್ ನ್ಯೂಸ್ ಆಗ್ಬಿಡ್ತೈತಿ ಇವ್ರಿಗೂ ಹೇಳಿದ ತಕ್ಷಣ. ಹಾ 3 ತಿಂಗಳು ಕಳಿಸ್ಬೇಕಲ್ಲ, ಯೋಚನೆ ಮಾಡ್ತಾರ ಅವ್ರು. ಏನ್ ಮಾಡೋದು ಇಲ್ಲಿ ಮನೆ ಒಳಗಿನ ಪರಿಸ್ಥಿತಿ ಹೆಂಗ. ಹಾ ಏನ್ ಕಾಕ ಹೆಂಗ್ ಹೇಳ್ತಿ ಕಾಕ? ಅಲ್ಲೆಲ್ಲ ಏನು ಕಾಂಟ್ಯಾಕ್ಟ್ ಇರುದಿಲ್ಲಲ್ಲ. ಹಾ ಹಾ ಮತ್ತೆ ಜಗಳ ಮಾಡಕ್ಕೂ ಬರ್ಬೇಕು. ನನಗೇನ್ ಅಲ್ಲಿ ಹೋದ್ಮೇಲೆ ಗೊತ್ತಲ್ಲ ನಂಗೆ ಜಗಳ ಮಾಡಕ್ ಬರ್ತೈತೆ. ನ್ಯಾಚುರಲ್ ಆಗೇ ಇರ್ತೇನೆ. ಸ್ವಲ್ಪ ಜಗಳನೂ ಬೇಕು. ಸೈಲೆಂಟ್ ಆಗಿದ್ರೆ ಮತ್ತೆ ಬೇಗ ಹೊರಗೆ ಬರ್ಬೇಕಾಗತ್ತೆ. ಸ್ವಲ್ಪ ಜಗಳ ಅಲ್ಲಿ ಅಲ್ಲಿ ಏನಾದ್ರೂ ಕಂಡಾಗ ಜಗಳ ಮಾಡ್ತಾ ಇರ್ಬೇಕು.
ಅನ್ಯಾಯ ಆದಾಗ ವಿರೋಧ ಮಾಡ್ತಾ ಇದ್ರೆ ಸ್ವಲ್ಪ ಅಲ್ಲೇ ಇಟ್ಕೊಂಡ್ಬಿಡ್ತಾರೋ. ಸ್ವಲ್ಪ ಆದಷ್ಟು ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದ ಭಾಷೆ ಮಾತಾಡೋ ಜನ ಭಾಳ ಓಟ್ ಹಾಕ್ತಾರೆ ನೋಡು. ಗ್ಯಾರಂಟಿ. ನನ್ನ ಬ್ಲಾಗ್ಸ್ ಒಳಗೂ ಉತ್ತರ ಕರ್ನಾಟಕ ಐತೆ ಅಂದ್ಮೇಲೆ ಅಲ್ಲೂ ಅದ ಕಂಟಿನ್ಯೂ ಇರ್ತೈತಿ. ಕಂಟಿನ್ಯೂ ಆದ್ರೆ ಜನ ಬರೀ ಇಷ್ಟಪಡ್ತಾರೆ. ಹಾ ಗ್ಯಾರಂಟಿ. ಆಯ್ತಾಯ್ತು, ಖುಷಿ ಆಯ್ತು. ಏನ್ ಮಾಡ್ತಾ ಇದ್ದೀನಿ ನಮ್ಗೆ ಸ್ವಲ್ಪ ಕಳಿಸ್ತೇನೆ ಗ್ಯಾರಂಟಿ. ಏನಂಟಿ? ಊಟ ಆಯ್ತು? ಊಟ ಇನ್ನೂ ಮಾಡಿಲ್ಲ. ಖುಷಿ ಇನ್ನೂ ಊಟ ಮಾಡಿಲ್ಲ. ನಿಂಗೆ ಹೇಳೇ ಊಟ ಮಾಡೋಣ ಅನ್ಕೊಂಡು ಫಸ್ಟ್ ನಿಂಗೆ ಕಾಲ್ ಮಾಡಿ ಹೊಟ್ಟೆ ತುಂಬ್ತೀನಿ. ಊಟನೂ ಮಾಡೋಕ್ಕಾಗಂಗಿಲ್ಲ. ಡೇಟ್ ಹೇಳ್ತೇನೆ ಬರುವಂತ್ರ ಕಳ್ಸ್ಕೊಡಕ್ಕ. ಹಾ ಓಕೆ ಬಾಯ್. ಗುಡ್ ನೈಟ್. ಥ್ಯಾಂಕ್ ಯು. ಸರಿ ಬಾಯ್. ಹಾ ಏನ್ ಕಕ್ಕ? ಗುಡ್ ನೈಟ್. ಏನ್ ಕಕ್ಕ? ಮಲ್ಕೋ ಇನ್ನೊಂದು ನಾಲ್ಕು ಕೊಚ್ಕೊಂಡು ಮಲ್ಕೋ. ಹಾ ಆಂಟಿ. ಹಾ ಬಾಯ್. ಗುಡ್ ನೈಟ್. ನಿಜವಾಗ್ಲೂ ಪ್ರ್ಯಾಂಕ್ ಆದ್ರು. ಈಗ ಮತ್ತೆ ಪ್ರ್ಯಾಂಕ್ ಆಗಿದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಮತ್ತೊಂದು ಶಾಕ್ ಆಗಿಬಿಡ್ತೈತಿ. ಈಗ ಬಿಗ್ ಬಾಸ್ ಹೊಂಟೇನೆ ಅಂದ ತಕ್ಷಣ ಒಂದು ಶಾಕು, ಹೇಳಿದ ತಕ್ಷಣ ಒಂದು ಶಾಕ್. ಚಿಂಟು ಏನು ಅನ್ನಿಸ್ತು? ಏನು ಅನ್ನಿಸ್ಲಿಲ್ಲ? ನಮ್ಮ ಚಿಂಟುನ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಕಾಯ್ತಿದ್ದ. ನೋಡೋಂತೇಳ್ರಿ ಈಗ ಪ್ರ್ಯಾಂಕ್ ಆಗಿರಿ ಅಂತ ಹೇಳ್ತೀನಿ. ಏನಂತಾರಂತ ಕೇಳೋನು. ಹಲೋ ಆಂಟಿ, ಇನ್ನೊಂದು ವಿಷಯ ಹೇಳ್ಬೇಕಾ? ನಾನು ಯೂಟ್ಯೂಬ್ ವಿಡಿಯೋಗೆ ಪ್ರ್ಯಾಂಕ್ ಕಾಲ್ ಮಾಡಿದ್ನಿ. ಅರ್ಥ ಆಗ್ಲಿಲ್ಲ? ಪ್ರ್ಯಾಂಕ್ ಯೂಟ್ಯೂಬ್ ಚಾನಲ್ ಪ್ರ್ಯಾಂಕ್ ವಿಡಿಯೋ ಮಾಡೇನೆ. ನಾಳೆ ಅಪ್ಲೋಡ್ ಮಾಡ್ತೇನೆ ನೋಡಿದೀನಿ ಪ್ರ್ಯಾಂಕ್ ಅಂತ ಹೇಳಿ. ಅಯ್ಯೋ ದೇವ್ರೆ, ನಾ ಅನ್ಕೊಂಡಿದ್ನಿ ಬಿಸಿ ಬರಾಕತ್ತಿತ್ಲ, ನೀ ಎಲ್ಲೋ ಕಾಲ್ ಮಾಡಿ ಅಂತ ಹೇಳಿ ಅನ್ಕೊಂಡಿದ್ದೆ ನಾನು. ಅಯ್ಯೋ ದೇವ್ರೆ, ನಾನು ಇದುವರೆಗೂ ಒಂದು ಪ್ರ್ಯಾಂಕ್ ಮಾಡಿಲ್ಲಲ್ಲ, ಹಂಗಾಗಿ ನೋಡೋಣ ತಡಿ ಯಾಕೆ ಇದನ್ನ ಟ್ರೈ ಮಾಡ್ಬಾರಂತ ಅನಿಸ್ತ. ನನ್ನ ಫಸ್ಟ್ ಯೂಟ್ಯೂಬ್ ಪ್ರ್ಯಾಂಕ್ ವಿಡಿಯೋ ಒಳಗೆ ನೀನ ಫಸ್ಟ್ ಪ್ರ್ಯಾಂಕ್ ಆಗಿತ್ತು ನೋಡುವ. ನಿನಗೆ ಫಸ್ಟ್ ಏನ ಆಂಟಿ? ಹೌದು, ರೆಕಾರ್ಡ್ ಮಾಡಕ್ ಇಟ್ಟೇನೆ. ರೆಕಾರ್ಡ್ ಆಗೈತಿ ಎಲ್ಲ ಫುಲ್ A to Z. ಫೈನಲಿ ಪ್ರ್ಯಾಂಕ್ ಆಗಿ ನಾಳೆ ವೇಟ್ ಮಾಡ್ತಾ ಇರೋ, ನಿನ್ನ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಹಾ ರಿಯಲ್ ಆಗಿ ಬಂದಾಗ ನೋಡೋಣ ತಗೋ. ರಿಯಲ್ ಆಗಿ ಬರ್ಬೋದು. ಬರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಪ್ರ್ಯಾಂಕ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಮಾಡ್ತಿರ್ತಾರಲ್ಲ, ಡಿಫ್ರೆಂಟ್ ಆಗಿ ಒಂದು ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ನೆ. ನೀವ ನೋಡಿ ಫಸ್ಟ್ ಕಟ್ ಮಾಡ್ತೇನೆ. ಹಾ ಅಲ್ಲ, ನಾಳೆ ಏನಂಟಿ? ಸರಿ ನಾಳೆ ವೇಟ್ ಮಾಡ್ತಾ ಇರಿ. ಪ್ರ್ಯಾಂಕ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ನೋಡ್ತಾ ಇರಿ. ಓಕೆ ಬಾಯ್. ಹಾಂ ಹಂಗೆ ಫ್ರೆಂಡ್ಸ್, ನೋಡ್ರಿ ಇವತ್ತಿನ ಪ್ರ್ಯಾಂಕ್ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ. ಏನಾದರೂ ಒಂದು ಹೊಸದು ಟ್ರೈ ಮಾಡೋಣ ಅನ್ಕೊಂಡು ಮಾಡೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಪ್ರ್ಯಾಂಕ್ ಕಾಲ್ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ನೋಡ್ರಿ ಪ್ರ್ಯಾಂಕ್ ಕಾಲ್ ಮುಗಿಯೋಷ್ಟೊತ್ತಿಗೆ ಅರ್ಧ ಗಂಟೆ ಬೇಕಾಯಿತು. ಚಿಂಟು, ನೀನು ಮಾತಾಡ್ಬೇಕು ಇನ್ನು ಮುಂದೆ, ಸುಮ್ಮನೆ ಕುತ್ಕೋಬಾರ್ದು. ಹೇಳು
ಇವತ್ತಿನ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು? ಇವತ್ತಿನ ಪ್ರ್ಯಾಂಕ್ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳು? ಅಲ್ಲೋಡ ಹೇಳ್ಬೇಕು ನೀನು. ಫ್ಯೂಚರ್ ಒಳಗೆ ಇನ್ನೂ ವ್ಲಾಗರ್ ಆಗವನದನ್ರಿ, ಯಾವಾಗಲೂ ಹೇಳ್ತಿರ್ತಾನೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೇನೆ ಅಂತ. ಹಂಗಾಗಿ ಈಗಲೇ ಸ್ವಲ್ಪ ಶುರು ಮಾಡಬೇಕು. ಹೇಳು, ಇವತ್ತಿನ ಪ್ರ್ಯಾಂಕ್ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು? ನೀನೇ ಹೇಳಬೇಕು. ಇವತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ ಹೇಳು. ನೀನೇ ಬಾಯ್ ಬಿಟ್ಟ ಲೈಕ್, ಶೇರ್.